ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಗಿಲ್ಲಿ ನಟ ಅವರು ಮತ್ತೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದಾಗೇ ಬಿಟ್ಟರು. ಒಂದೇ ಒಂದು ಸಿನಿಮಾದಲ್ಲಿ ಹಿಟ್ ಆಗೇ ಬಿಟ್ಟರು. ಕೊನೆಗೆ ಇಲ್ಲಿ ಕಾವ್ಯ ಅವರು ಮೊದಲನೇದಾಗಿ ನಾನು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲು ನನಗೆ ಇಷ್ಟ ಆಗಲ್ಲ ಅಂದ್ಕೊಂಡು ಇವಾಗ ಗುಡ್ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಮತ್ತೆ ಇಲ್ಲಿ ಒಂದು ಬೆಳ್ಳಿ ತೆರೆಯಲ್ಲಿ ಒಂದಾಗೇ ಬಿಟ್ಟರು ಗಿಲ್ಲಿ ಮತ್ತು ಕಾವ್ಯ ಅವರು. ಅವರ ಒಂದು ಗಿಲ್ಲಿ ಕಾವ್ಯ ಅವರ ಒಂದು ಒಡನಾಟ ಮತ್ತು ಇಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಒಂದು ಜನರನ್ನ ಮನಸ್ಸನ್ನೇ ಗೆದ್ದಂಥ ಬಿಗ್ ಬಾಸ್ ಸೀಸನ್ 12 ಒಂದು ಕ್ಯೂಟ್ ಕಪಲ್ ಅಂತಾನೆ ಹೇಳ್ಬೋದು. ಇಡೀ ಕರ್ನಾಟಕ ಜನರೇ ಇಲ್ಲಿ ಮೆಚ್ಚಿಸುವಂತಹ ಒಂದು ಜೋಡಿನೇ ಆಗಿರ್ಬೋದು. ಇವಾಗ ಪಳಾರ್ ಅನ್ನುವ ಒಂದು ಸಿನಿಮಾದಲ್ಲಿ ಇವಾಗ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಮತ್ತೆ ಬಿಗ್ ಬಾಸ್ ಶೋನಲ್ಲಿ ಹೇಗೆ ಕ್ವಾಟ್ಲೆ ಕೊಡ್ತಾ ಇದ್ರೋ ಅದೇ ರೀತಿಯಾಗಿ ಗಿಲ್ಲಿಯವರು ಕೂಡ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ಅದನ್ನು ಸಹಿಸುವ ಒಂದು ಕಾವ್ಯ ಅವರು ಕೂಡ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೆ ಕ್ಲೋಸ್ನೆಸ್ ಬಾಂಡಿಂಗ್ ಕೂಡ ತುಂಬ ಬಿಲ್ಡ್ ಆಗ್ತಾ ಇದೆ. ಆದಷ್ಟು ಬೇಗನೆ ಇಲ್ಲಿ ಲೈಫ್ನಲ್ಲಿ ಅವರ ಒಂದು ರಿಯಲ್ ಲೈಫ್ನಲ್ಲಿ ಕೂಡ ಜೋಡಿ ಆಗ್ತಾರ ಅಂತಂದು ಸಾಕಷ್ಟು ಜನರು ಕೂಡ ಅಭಿಮಾನಿಗಳು ಕೂಡ ಆಸೆಯಂತೆ ನೆರವೇರಿಸುವ ಒಂದು ಸಮಯ ಬಂದಾಗ್ತಾ ಇದೆ ಅಂತಂದು ಹೇಳ್ತಾ ಇದ್ದಾರೆ. ಆದಷ್ಟು ಇಲ್ಲಿ ಗಿಲ್ಲಿ ಒಂದು ಕಾವ್ಯರ ಒಡನಾಟ ತುಂಬ ಫ್ರೆಂಡ್ಶಿಪ್ಗಿಂತ ಮಿಗಿಲಾಗಿದ್ದು ಅವರ ಒಂದು ಬಾಂಡಿಂಗ್ ಅಂದರೆ ಬಿಗ್ ಬಾಸ್ನಲ್ಲಿ ನೀವು ನೋಡಿರ್ಬೋದು. ಕಾವ್ಯರನ್ನು ಒಂದೇ ಒಂದು ಎಲ್ಲೂ ಕೂಡ ಬಿಟ್ಟು ಕೊಟ್ಟಿಲ್ಲ ಗಿಲ್ಲಿ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ತಮಗೆ ಶಿಕ್ಷೆ ಕೊಡ್ಕೊಂಡು ಕಾವ್ಯನ ಸೇವ್ ಮಾಡಿದ್ರು. ನಿಮಗೆ ಗೊತ್ತೇ ಇದೆ ಇಲ್ಲಿ ಕಾವ್ಯನ ಕಂಡ್ರೆ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಗಿಲ್ಲಿಯವರು. ಹಾಗೆ ಇಲ್ಲಿ ಗಿಲ್ಲಿಯ ಒಂದು ರಿಯಲ್ ಲೈಫ್ನಲ್ಲೂ ಕೂಡ ಕಾವ್ಯವರು ಬಂದರೆ ಅವ್ರಿಗೆ ತುಂಬ ಅಂದರೆ ತುಂಬ ಇನ್ನೂ ಸಾಕಷ್ಟು ಎತ್ತರ ಮಟ್ಟಿಗೆ ಹೋಗ್ತೀನಿ, ಬೆಳಿತೀನಿ. ನಮ್ಮ ಒಂದು ಹಣೆ ಬರದಲ್ಲಿ ಯಾರು ಬರಬೇಕು ಅಂತಂದು ಆ ದೇವರು ಇಚ್ಛೆ ಪಟ್ಟಿರ್ತಾರೋ ಅವರೇ ಬರ್ತಾರೆ. ಇವಾಗ ಕಾವ್ಯವರು ಬಂದರೆ ನನ್ನ ಲೈಫ್ನಲ್ಲಿ ಬರಬೇಕು ಅಂತ ಅನಿಸ್ತಿದ್ರೆ ಆ ನನ್ನ ಒಂದು ಹಣೆ ಬರದಲ್ಲಿ ಬರೆದಿದ್ರೆ ಅವರೇ ಬರ್ತಾರೆ. ಬೇರೆ ಹುಡುಗಿ ಬರಬೇಕು ಅಂತ ಅಂದು ಹಣೆ ಬರದಲ್ಲಿ ಬರೆದಿದ್ರೆ ಯಾರು ಕೂಡ ತಪ್ಪಿಸೋಕೆ ಆಗಲ್ಲ ಅಂತಂದು ಗಿಲ್ಲಿ ಅವರು ಖಡಕ್ಕಾಗಿ ಡೈಲಾಗ್ ಕೂಡ ಹೊಡೆದಿದ್ರು. ಹಾಗೆ ಇಲ್ಲಿ ಗಿಲ್ಲಿ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಮತ್ತೆ ಬರ್ತಾರ. ಹಾಗೆ ವಿನಯ್ ಅವರು, ಶ್ರುತಿ ಅವರು, ಸಂಗೀತ, ಚಂದನ್ ಶೆಟ್ಟಿ, ನಿರಂಜನ್ ಅವರು ಬಂದಿದ್ರು ಅಲ್ವಾ. ಅದೇ ರೀತಿಯಾಗಿ ಅಗ್ನಿ ಪರೀಕ್ಷೆಯಲ್ಲಿ ಟ್ವಿಸ್ಟ್ ಅಂದರೆ ಇವಾಗ ಹೈಲೈಟ್ ಆದಂಥ ಒಂದು ಇಡೀ ಸೀಸನ್ 12ರ ಒಂದು ಕಿಂಗ್ ಪಳಾರ್ ಗಿಲ್ಲಿ ಅಂತಾನೆ ಹೇಳ್ಬೋದು. ಅವರು ಸಸ್ಪೆನ್ಸ್ ಆಗಿ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾರೆ. ಇದೇ ಒಂದು ಆಗಸ್ಟ್ 16ಕ್ಕೆ ಶನಿವಾರ ಭಾನುವಾರ ಗಿಲ್ಲಿ ಬಂದರೆ ಹೇಗೆಲ್ಲ ಇಲ್ಲಿ ಕಾಮನ್ ಪೀಪಲ್ಗಳನ್ನು ಸೆಲೆಕ್ಟ್ ಮಾಡಲು ಹರ್ಹರಿತಾರ ಅಂತಂದು ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ಗಿಲ್ಲಿ ಒಂದು ಸಿನಿಮಾಕ್ಕೆ ಇಲ್ಲಿ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಹೇಳಿ ಸೂಪರ್ ಹಿಟ್ ಆಗಲಿ. ಪಳಾರ್ ಒಂದು ಸಿನಿಮಾದ ಆದಷ್ಟು ಬೇಗನೆ ಟ್ರೈಲರ್ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸಿನಿಮಾದಲ್ಲಿ ಸಾಂಗ್, ಫೈಟು ಎಲ್ಲಾನು ಕೂಡ ಇಲ್ಲಿ ಎಲ್ಲ ಎಮೋಷ್ನಲ್ ಒಂದು ಎಲ್ಲಾನು ಕೂಡ ಇಲ್ಲಿ ಪಳಾರ್ ಅಂತಂದರೆ ಇಲ್ಲಿ ಹಳ್ಳಿ ಒಂದು ಶೈಲಿಯ ಒಂದು ಫಿಲಮ್. ಅಂದರೆ ಇಲ್ಲಿ ಬಡವರು ಮಕ್ಕಳು ಏನೆಲ್ಲ ಒಂದು ಹಳ್ಳಿಯಲ್ಲಿ ಕಷ್ಟಪಡ್ತಾರೆ, ಹೇಗೆಲ್ಲ ಜೀವನ ಮಾಡ್ತಾರೆ ಅಂತಂದು ಈ ಒಂದು ಸಿನಿಮಾದಲ್ಲಿ ಎಲ್ಲಾನು ಕ್ಲಿಯಾರಿಟಿ ಕೊಡ್ತಾರೆ. ಅದರಲ್ಲೂ ಗಿಲ್ಲಿ ಅಂದರೆ ಸುಮ್ಮನೆ ಕಾಮಿಡಿ ಮಾಡ್ತಾ ಹೀರೋ ಕ್ಯಾರೆಕ್ಟರ್ನ ಹೇಗೆ ನಿಭಾಯಿಸ್ತಾರೆ ಅಂತಂದು ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನೀವು ಕೂಡ ಕಾಯ್ತಾ ಇದ್ರೆ ಈಗಲೇ ಈ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.